ಇನ್ನು ರಾಜ್ಯದ ಅಲ್ಲಲ್ಲಿ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಮುಂದುವರೆದಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನ ಜೊತೆಗೆ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ ಕೂಡ ಸಿಗ್ತಿಲ್ಲ. ಸಿಗಬೇಕು ಅಂತಾದರೂ ಕ್ಯೂ ನಿಲ್ಲಬೇಕು ಅನ್ನುವಂಥ ಜನರ ಆಕ್ರೋಶ ಇವತ್ತು ಕೂಡ ಕಾಣಿಸ್ತಾ ಇರೋದು. ಗದಗದಲ್ಲಿ ಜನ ಕ್ಯೂ ನಿಂತಿದ್ದಾರೆ ಗ್ಯಾಸ್ ಸಿಲಿಂಡರಿಗೋಸ್ಕರ. ಗದಗದಲ್ಲಿ ಶಾಲಾ ಮಕ್ಕಳ ಬಿಸಿಯೂಟಕ್ಕೆ ಗ್ಯಾಸ್ ಎಫೆಕ್ಟ್ ತಟ್ಟಿದೆ. ಸಿಲಿಂಡರ್ಗಾಗಿ ಏಜೆನ್ಸಿ ಮುಂದೆ ಅಡುಗೆ ಸಹಾಯಕಿ ಗೋಳಾಡಿದ್ದಾರೆ. ನರಗುಂದ ಇಲ್ಲಿ ಬಿಸಿಯೂಟ ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿಲ್ಲ. 2 ಸಿಲಿಂಡರ್ ಖಾಲಿ ಆಯಿತು. ನಾಳೆಗೆ ಏನು ಮಾಡೋದು ಗೊತ್ತಿಲ್ಲ. ಇಲ್ಲಿವರೆಗೆ ಮಕ್ಕಳಿಗೆ ತೊಂದರೆ ಆಗದಂತೆ ಹೇಗೋ ಅಡ್ಜಸ್ಟ್ ಮಾಡಿದ್ದೀವಿ, ನಾಳಿನಿಂದ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ. ಒಂದು ವಾರ 10 ದಿವಸದಿಂದ ಆಗೈತೆ ರೀ. ಹೋದ ವಾರ ಒಂದು ಸ್ವಲ್ಪ ಸಮಸ್ಯೆ ಐತಿಲ್ಲ, ಕಂಪ್ನಿಯಿಂದ ಸರಿಯಾಗಿ ವಿತರಣೆ ಬರ್ದಿದ್ದಿಲ್ಲ ಸಪ್ಲೈ. ಈ ವಾರ ಸೋಮವಾರದಿಂದ ಪ್ರತಿ ದಿವಸ 500 ಗಾಡಿ ಬಂದೈತಿ. ದಯವಿಟ್ಟು ನಾ ಕಸ್ಟಮರಿಗೆ ಮನವಿ ಮಾಡ್ಕೊಳ್ಳೋ ಅಂದ್ರೆ ಅಂಗಡಿ ಮುಂದೆ ಯಾರೂ ಬಿಡಬೇಡ್ರಿ. ಇನ್ನು ಒಂದು ವಾರದಾಗ ಮನೆ ಬರೋ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಪ್ಯಾನಿಕ್ ಆಗಿ ಏನು ಮಾಡಾಕತ್ತೀರಿ, ಸಿಗ್ತೈತೋ ಇಲ್ಲ ಅಂತ ಅಂಗಡಿ ಮುಂದೆ ಬರಾಕತ್ತಿರಲ್ಲ. ಇದೇ ನಮ್ಗೆ ಒಂದು ಸ್ವಲ್ಪ ಭಾಳ ತೊಂದರೆ ಆಕತ್ತೈತಿ. ದಯವಿಟ್ಟು ನೀವು ಬುಕ್ ಮಾಡಿರಿ. ಬುಕ್ ಮಾಡಿ ನಮ್ಮ ಹುಡುಗರು ನಿಮ್ಗೆ ಯಾರು ಕೊಡ್ತಿದ್ರು ಅವ್ರು ಫೋನ್ ಮಾಡಿರಿ. 1 ದಿವಸ 2 ದಿವಸ ನಿಮ್ಮ ಮನೆಗೆ ತಂದು ಕೊಡ್ತಾರೆ. ದಯವಿಟ್ಟು ಯಾರು ಅಂಗಡಿ ಮುಂದೆ ಬಂದು ಹಿಂಗೆ ಕ್ಯೂ ಮಾಡೋದು 6 ಗಂಟೆಗೆ ಇಲ್ಲದು ಮಾಡಿದ್ರೆ ನಿಮ್ಮನ್ನು ನೋಡಿ ಮತ್ತೊಬ್ಬರು ನಿಲ್ತಾರೆ. ದಯವಿಟ್ಟು ಯಾರು ಪ್ಯಾನಿಕ್ ಮಾಡಿ ಬರೋಕೆ ಹೋಗಬೇಡ್ರಿ. ಒಂದು ವಾರ ಸಹಕಾರ ಕೊಡ್ರಿ, ಮನೆ ಕಳಿಸೋ ವ್ಯವಸ್ಥೆ ಮಾಡಿಕೊಡ್ತೇನೆ. ಈಗ ಮನೆಗೆ ಬರೋ ಹುಡುಗರು ಫೋನ್ ರಿಸೀವ್ ಮಾಡೋಲ್ರಿ ಅಂತ ಅದೊಂದು ಆತಂಕ. ಈ ಒಂದು ವಿಷಯದಿಂದ ಈ ಶಾರ್ಟೇಜ್ ಆಗಿದ್ದರಿಂದ ನೀವು ಮನೆಗೆ ಬರ್ತಿದ್ದೆ. ಆಮ್ಯಾಗ ನಾ ಮಾಡಾಕ್ತೇನೆ ರೀ, ನನಗೆ ಹಚ್ತಾರೆ. ಆಮ್ಯಾಗ ನಾ ರಿಸೀವ್ ಮಾಡಿ ಉತ್ತರ ಕೊಡ್ತೇನೆ. ಬಟ್ ಇನ್ನು ಮುಂದಿನ ವಾರದಿಂದ ಅವ್ರು ರಿಸೀವ್ ಮಾಡೋಕೆ ನಾವು ರಿಸ್ಟ್ರಿಕ್ಟ್ ಮಾಡ್ತೀವಿ. ಅವ್ರಿಗೂ ತೊಂದರೆ ಇತ್ತು, ಅದ್ರ ಸಂಬಂಧ ಮಾಡಿಲ್ಲ. ಈಗ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಒಂದು ಕಂಫರ್ಟ್ ಝೋನಿಗೆ ಬಂದೆವು ನಾವು. ಇವತ್ತೊಂದು ಸ್ವಲ್ಪ ಸಾಧಾರಣ ಎಲ್ಲರಿಗೂ ಇಲ್ಲಿ ನಿಂತವ್ರಿಗೆ ಆಯ್ತು, ಮನೆಗೂ ಒಂದು ಸ್ವಲ್ಪ ಹೋಕ್ಕವು. ಸೋಮವಾರದಿಂದ ಹೆಚ್ಚು ಕಡಿಮೆ ಸ್ವಲ್ಪ ಮನೆಗೆ ಹೋಗಕ್ಕೆ ಚಾಲೋಕ. ಹುಡುಗರು ಫೋನ್ ರಿಸೀವ್ ಮಾಡೋಕೆ ನಾನು ಇನ್ಸ್ಟ್ರಕ್ಟ್ ಮಾಡ್ತೇನೆ. ದಿನವೊಂದಕ್ಕೆ ಎಷ್ಟು ಬುಕ್ ಆಗ್ತಿದ್ವು ರೀ ಮೊದಲ, ಈಗ ಎಷ್ಟು ಆಗತ್ತವ? ಮೊದಲ ಸುಮಾರು 400ರಿಂದ 500 ಆಗ್ತೈತೆ ರೀ. ಈಗ 700ರಿಂದ 800 ಆಗತೈತಿ. 700ರಿಂದ 800 ಆಗತೈತಿ. ಅಂದರೆ ಪ್ಯಾನಿಕ್ ಆಗಿ ಜಾಸ್ತಿ ಜಾಸ್ತಿ ಆಗತ್ತೈತಿ ರೀ. ಪ್ಯಾನಿಕ್ ಅಂದ್ರೆ ಏನು ಸಿಗ್ತೈತಿ ಇಲ್ಲ ಅಂತಂದು ಅವ್ರಿಗೆ ಒಂದು ಸ್ವಲ್ಪ ಎಲ್ಲ ನೋಡ್ತಾರಲ್ಲ, ಏನೂ ಆಕತಿ ಸಿಗಾಕಿಲ್ಲ, ನಾಳೆಯಿಂದ ಸಿಲಿಂಡರ್ ಬರಲಿಕ್ಕಿಲ್ಲ ಅಂತಾರೆ. ನಮಗೆ ಡಬಲ್ ಸಿಲಿಂಡರ್ ಇದ್ದವರು ಅದಾವ್ರಿ ಖಾಲಿ. ಆದ್ರೆ ನಿನ್ನೆ 2 ಖಾಲಿ ಆಗ್ಯಾವ್ರಿ. 2 ನಿಲ್ಲಿಂದ ಹಚ್ಚಾವ್ರಿ. ಇವತ್ತ ನಾಳೆ ಆಗತ್ತೀನಿ. ಮತ್ತು ಸೋಮವಾರ ಬೇಕು ರೀ. ಅದಕ್ಕೆ ಮತ್ತು ನಾವು ಕಡಿಮೆ ಬಿದ್ರೆ ಅಲ್ಲಿ ಓನ್ಯಾಗ ಪನ್ಯಾಗ ಇಸ್ಕೊಂಡು ನಾವು ಅಡುಗೆದಾರ ಅಂತಂದು ಮಾಡ್ಯಾವ್ರಿ ಕಡಿಮೆ ಬೀಳ್ದಂಗೆ ಮಕ್ಕಳಿಗೆ. ಈಗ ಇವತ್ತು 2 ಖಾಲಿ ಅದ ತುಂಬಿಸ್ಕೊಂಬರಕಂದ್ರೆ ನಾಳೆ ಬಾ ಅಂತಾರೆ ರೀ ಇವರು. ಮತ್ತು ಮಕ್ಕಳಿಗೆ ಏನು ಮಾಡೋದು ರೀ, ಊರು ದೂರ ಆಗತ್ತೆ ರೀ, ಹಳೆ ಊರು. ಅಲ್ಲಿಂದ ಸಣ್ಣ ಸಣ್ಣ ಮಕ್ಕಳು ಬರ್ತಾವ್ರಿ, 2 ಕಿಲೋಮೀಟ್ರ್ ಆಗುತ್ತೆ, ಹೊಸ ಊರಿಗೆ ಬರ್ತಾವ್ರಿ. ಮತ್ತು ಹುಡುಗರು ಉಪವಾಸ ಹೆಂಗೆ ಹೋಗ್ಬೇಕು ರೀ? ಇಲ್ರಿ ಇದು ಪ್ರೀಮಿಯರ್ ಸಾಲ್ ರೀ. 200 ಮೇಲೆ ಅದಾವ್ರಿ. ಕಡಿಮೆ ಸರಿ 2 ದಿನ ಆತ್ರ ಬಂದು ಹೇಳಕ್ಕೆ ಕುಂತಿ. ನಾಳೆ ಕಳಿಸ್ಕೊಡ ಅಂದಾರಿ, ಬಂದೇವಿ. ಈಗ ನಾಳೆಗೆ ಬರ್ರಿ ನೀವು ಅಂತಾರೆ. ಮಕ್ಕಳು ಉಪವಾಸ ಹಾಕವ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.